ವ್ಯಾಪಾರಿಗಳ ಸಂಘದ ವತಿಯಿಂದ ಮತ್ತು ನಮ್ಮ ಪಕ್ಷದ ವತಿಯಿಂದ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ಅದ್ಭುತವಾದ ಕಾರ್ಯಕ್ರಮ. ನಾನು ಚುನಾವಣೆ ಸೋತ ಮೇಲೆ ನಾನು ಎಲೆಕ್ಷನ್ ಸೋತ ಮೇಲೆ ಒಂದಷ್ಟು 150 ಜನ ಸೇರಿಸಿ ಅವ್ರ ಒಳ್ಳೆ ಅನುಕೂಲ ಆಗಬೇಕು ಅನ್ನೋದು ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ರಂಗನಾಥ್ ಲಕ್ಷ್ಮಣರವರು ಈಗಾಗಲೇ ಪ್ರತಿಯೊಂದು ವಿಚಾರಗಳು ಕೂಡ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯ ಅನುಕೂಲಗಳಾಗ್ತದೆ ನಿಮಗೆ, ಮತ್ತು ಜೊತೆಯಲ್ಲಿ ರಾಜ್ಯ ಸರ್ಕಾರದಿಂದ ಯಾವ್ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಎಲ್ಲ ಮಾಹಿತಿಗಳನ್ನ ನಿಮಗೆ ಕಳಿಸುವಂಥ ಕೆಲಸವನ್ನು ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ವಿಶೇಷವಾಗಿ ಡಾಕ್ಟರ್ ರಂಗಸ್ವಾಮಿರವರಿಗೆ, ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಡಾಕ್ಟರ್ ರಂಗಸ್ವಾಮಿರವರಿಗೆ ನಾನು ನಮ್ಮ ತಾಲೂಕಿನ ಪರವಾಗಿ ಅವರೆಲ್ಲ ಒಂಥರ ಧನ್ಯವಾದಗಳು ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನನಗೆ ಅವ್ರ ವಿಚಾರ ಏನು ಖುಷಿ ಆಯಿತು ಅಂದರೆ, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು ಅವ್ರು ಮೊನ್ನೆ ಕೊಟ್ಟಂಥ ಬಜೆಟ್ನಲ್ಲಿ ಇವತ್ತೇನು ಅವರ ಬಜೆಟ್ನೆಲ್ಲ ಒಂಥರ ಇವತ್ತು ಎಲ್ಲ ಸಮಾಜಕ್ಕೂ ನ್ಯಾಯವನ್ನು ತಲುಪುವಂಥ ಕೆಲಸಕ್ಕೆ ಇವತ್ತು ಬಜೆಟ್ ಮಾಡಿದರು ಕಾಂಗ್ರೆಸ್ ಸರ್ಕಾರ. ಅದನ್ನ ಹೊರಹೊಮ್ಮಿದ್ರು ಮತ್ತು ಇಂಪ್ಲಿಮೆಂಟ್ ಆಗೋದ್ರಲ್ಲಿ ಪ್ರಮುಖ ಪಾತ್ರ ಕಾಂಗ್ರೆಸ್ ಸರ್ಕಾರ ವಹಿಸುತ್ತೆ ಅನ್ನೋಂಥ ಮಾತನ್ನ ರಂಗಸ್ವಾಮಿ ಏನು ಹೇಳಿದ್ರು, ಅದನ್ನ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಧಿವೇಶನದಲ್ಲಿ ರಂಗಸ್ವಾಮಿ ಹೆಸರನ್ನ ಪ್ರಸ್ತಾಪ ಮಾಡುವಂಥ. ಹಾಗಾಗಿ ಅವರ ಜೊತೆ ನಾವು ಕೂಡ ಕೈ ನೋಡ್ತೀವಿ. ಮತ್ತು ಶ್ರೀನಿವಾಸರು ರಾಜ್ಯ ಉಪಾಧ್ಯಕ್ಷರು, ಹಾಗಾಗಿ ಮತ್ತೆ ಚಿಕ್ಕಣ್ಣ ಅಂದರೆ ಇದೊಂಥರ ಕೀರ್ತಿಲ್ಲ ಮಾಡಪ್ಪ ಅಂದರೆ ನಮ್ಮೆಲ್ಲ ಗೊತ್ತಲ್ಲ, ಅಲ್ಲೇ ಇದ್ರ ಅದೇ ಬಹುಮಾನ ಅದೆಲ್ಲರೂ ಕೂಡ ಅಲ್ಲಿ ಈಗೂ ಒಂದು ಕಾರ್ಯಕ್ರಮ. ಚಿಕ್ಕಣ್ಣ ಬಹಳ ಅದ್ಭುತವಾಗಿ ಅವರನ್ನು ತಂಡ ಕಟ್ಟಿ ಅವರು ಈ ಗ್ರಾಮದ ಮಗನಾಗಿ, ಹೆಬ್ಬೂರು ಹೋಬಳಿಯ ಮಗನಾಗಿ ಅವರಿಗೆ ಯಾವತ್ತೂ ಜಾತಿ ಮಾಡಲಿಲ್ಲ. ಎಲ್ರು ಮನೆಗೆ ಹೋಗ್ತಾರೆ, ಎಲ್ರು ಕೂತ್ಕೋತಾರೆ, ಊಟ ಮಾಡ್ತಾರೆ, ಅವ್ರ ಕೈಲಿ ಎಷ್ಟಾಗುತ್ತೋ ಸಹಾಯ ಮಾಡ್ತಾರೆ. ಯಾವುದೇ ಸಣ್ಣ ಪುಟ್ಟ ಪೊಲೀಸ್ ಸ್ಟೇಷನ್ ಹೋಗಿ ಅವನಿಗೆ ದುಡ್ಡು ಬಗೆಹರಿಸ್ಕೊಳ್ತಾನೆ. ಇವತ್ತು ಆ ಮಟ್ಟಿಗೆ ಒಬ್ಬ ಇವತ್ತು ಬೆಳೆಯುವಂಥ ಮಟ್ಟಿಗೆ ಅವಕಾಶ ಇಟ್ಟಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಬೀದಿ ಬರೀ ವ್ಯಾಪಾರಿಗಳ ಜಿಲ್ಲಾ ಅಧ್ಯಕ್ಷರು ನನ್ನ ಪ್ರೀತಿಯ ತಮ್ಮ ಚಿಕ್ಕಣ್ಣವರೇ, ಮೊಹಮ್ಮದ್ ಸಾದಿಗೇಶ್ ಅವರು, ಎಲ್ಲರೂ ಕೂಡ ನಮ್ಮ ಮಂಜು ಆಗ್ಬೋದು, ಪ್ರತಿಯೊಬ್ಬರು ಕೂಡ ಚಿಕ್ಕಣ್ಣ ಆಗ್ಬೋದು, ಎಲ್ಲರಿಗೂ ಯಾರು ಅನೇಕ ವರ್ಷದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಈ ಭಾಗದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಜೊತೆ ಇರ್ತಕ್ಕಂಥ ನಿಂತಿರತಕ್ಕಂಥ ಎಲ್ಲರೂ ಕೂಡ ನಾನು ವಿಶೇಷವಾಗಿ ಹೆಸರಾಗಲ್ಲ, ಟೈಮ್ ಸಾಕಾಗಲ್ಲ ಅಂತ ಎಲ್ಲರೂ ಕೂಡ ಭಾಗವಹಿಸಿದೆ. ಎಲ್ಲರೂ ಕೂಡ ಧನ್ಯವಾದ. ಇವತ್ತು ಈ ಯೋಜನೆಗಳಲ್ಲಿ ನಾನು ಪ್ರಪ್ರಥಮ ಮಾಹಿತಿ ಕೊಡುವಂಥದ್ದು, ಫಸ್ಟ್ ನೀವು ಲೇಬರ್ ಕಾರ್ಡ್ ಮಾಡಿಸ್ಬೇಕು, ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಬೇಕು. ಇವತ್ತು ಆ ಕಾರ್ಮಿಕರ ಕಾರ್ಡ್ ಮಾಡಿಸ್ಬೇಕು, ಏನು ಮಾಡಿಸ್ಬೇಕು ಅಂತ ಕೂಡ ಒಂದು ಅವೇರ್ನೆಸ್ ಮಾಡುವಂಥ ಕಾರ್ಯಕ್ರಮ ಇವತ್ತು ಕೂಡ ಎಲ್ಲೂ ಕೂಡ ಬಹಳ ಇಂಪ್ಲಿಮೆಂಟ್ 100% ಇಂಪ್ಲಿಮೆಂಟ್ ಆಗಿಲ್ಲ. ಕಾರ್ಮಿಕರ ಕಾರ್ಡ್ ಎಷ್ಟು ಜನ ತಗೊಂಡಿದೆ ಕೈತಕ್ಕಂಥ ಎಲ್ಲ ಇಲಾಖೆಗಿಂತ ಪ್ರತಿಯೊಂದು ಸಮಾಜಕ್ಕೂ ಕೂಡ ಇವತ್ತು ನ್ಯಾಯಬದ್ಧವಾಗಿ ಅವ್ರಿಗೆ ಅನುಕೂಲ ಆಗ್ತಾ ಇರ್ತಕ್ಕಂಥ ಒಂದು ಇಲಾಖೆ ಅಂದರೆ ಅದು ಕಾರ್ಮಿಕ ಇಲಾಖೆ. ಅದನ್ನು ಯಾಕೆ ಉಪಯೋಗಿಸ್ತಾ ಇಲ್ಲ, ಯಾರು ಕೂಡ ಬಂದು ಆ ಇಲಾಖೆ ವ್ಯಾಪ್ತಿನಲ್ಲಿ ಬಂದು ಕೂತ್ಕೊಂಡು ಪಾಂಪ್ಲೆಟ್ ಕೊಟ್ಟು ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಂಡ್ರೆ ಏನು ಅನುಕೂಲ ಆಗುತ್ತೆ ಅಂತ ಯಾರು ಕೂಡ ತಿಳಿಯುವಂಥ ಕೆಲಸ ಇವತ್ತು ಮಾಡಲಿಲ್ಲ. ಹಾಗಾಗಿ ನಾವು ಚಿಕ್ಕಣ್ಣ ಮೊದಲಂಥದ್ದು ಇವತ್ತೇನು ಲೇಬರ್ ಕಾರ್ಡ್ ಮಾಡಿಸುವಂಥ ವಿಚಾರದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಒಂದು 50 ರೂಪಾಯಿ 100 ರೂಪಾಯಿ ಖರ್ಚಾಗುತ್ತೆ ಅಂತ ಕಾಣುತ್ತೆ. 150 ರೂಪಾಯಿ 180 ರೂಪಾಯಿ ಖರ್ಚಾಗುತ್ತೆ ಕಾರಿಗೆ ಎಂತ ಮಾಹಿತಿ. ಒಂದು ಕೆಲಸ ಮಾಡು ನೋಡಪ್ಪ, ಸಾವಿರಾರು ಜನಕ್ಕೆ ನೀನು ಸಹಾಯ ಮಾಡೋಕ್ಕಾಗದು ಹೋದ್ರೆ ಇಲ್ಲಿ ಕೂತಿರುವಂತ ನನ್ನ ತಾಯಿಯಂದ್ರಿಗೆ ಒಂದು 500 ಜನಕ್ಕೆ ನೀನು ಸಹಾಯ ಮಾಡು. ಅವ್ರ ಆಶೀರ್ವಾದ ಅದೇ ನಿನ್ನ ಭಾಗ್ಯ, ಅವ್ರ ಆಶೀರ್ವಾದ ಅದೇ ನಿನ್ನ ಆರೋಗ್ಯ. ಕೊಡೋದಾಗುತ್ತೆ ಆ 180 ರೂಪಾಯಿಗಳನ್ನ ಕಟ್ಟಿ ಕಾರ್ಮಿಕರ ಕಾರ್ಡ್ ಏನು ಮಾಡಿಸ್ಬೇಕು ಅಂತಕ್ಕಂಥ ಒಂದು ಮಾಹಿತಿ ಇದೆಯೋ ನೀನು ಅದು ಶುರು ಮಾಡ್ಕೋ, ಅಭಿಯಾನ ಶುರು ಮಾಡ್ಕೋ. ಆ 180 ರೂಪಾಯಿನ ನಮ್ಮ ತಾಯಿನಿಂದ ಬೀದಿ ಬದಿ ವ್ಯಾಪಾರಿಗಳ ಆ ಒಂದು ಏನು ವ್ಯಾಪಾರಸ್ಥಿದ್ದಾರೋ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡ್ರ ಸ್ವಂತ ನಾನು ನನ್ನ ದುಡ್ಡಲ್ಲಿ ನಾನು ದುಡ್ಡು ಕೊಡೋಕ್ಕಾಗಲಿ ಅದು 5 ವರ್ಷ ಮಾಡಿಸು ಅಥವಾ 1,000
ಸಬಲೀಕರಣ ಮಾಡಿಸು. ನಾವೆಲ್ಲರೂ ಸುಮ್ಮನೆ ಬರೋಲ್ಲ ಏನಪ್ಪ, ಎಲ್ಲರೂ ಸುಮ್ಮನೆ ಹಂಗೆ ಹೋಗೋದಲ್ಲ, ಕೈ ಬಿಚ್ಕೊಂಡು ಸುಮ್ಮನೆ. ಅದಕ್ಕೆ ಜನ ನನ್ನ ಮನೆ ಕಳಿಸಿದ್ದು ಏನು ಮಾಡೋದು, ಇಲ್ಲ ಕಾರ್ಯಕ್ರಮ ಮಾಡಿಕೊಟ್ಟು ಎಲ್ಲೋ ಒಂದ್ಸರಿ ಅದಕ್ಕೆ ತಪ್ಪಾಗುತ್ತೆ. ಏನೋ ಒಳ್ಳೇದಕ್ಕೆ ಮುಂದಕ್ಕೆ ಬರಬೇಕು, ಬೆಳೆಸಿರ್ಬೇಕು ಅಂದ್ರೆ ಟೈಮ್ ತಗೋತದೆ, ತೊಂದರೆ ಇಲ್ಲ. ಆದರೆ ನೀನು ನನಗೆ ಗೊತ್ತಿಲ್ಲ, ನೀನು ಟೈಮ್ ಮಾಡಿ ಫಿಕ್ಸ್ ಮಾಡ್ಕೋಬೇಕು. ನೀನೇ ಪಾಂಪ್ಲೆಟ್ ತಗೊಂಡು ಎಲ್ಲರ ಮನೆಗೂ ಭೇಟಿ ಕೊಟ್ಟು ಅರ್ಜಿ ಏನು ತಗೊಂತೀವೋ ಅರ್ಜಿ ಸುಮ್ಮನೆ ತಗೋಬಾರ್ದು. ಕಾರ್ಮಿಕರ ಕಾರಣ ನೆಕ್ಸ್ಟ್ ಕಾರ್ಯಕ್ರಮ ರಂಗಸ್ವಾಮಿಯವರು ಮಾಡಬೇಕನ್ನೋ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಇಲ್ಲಿ ಕೂತಿರತಕ್ಕಂಥ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಎಷ್ಟು ಜನಕ್ಕೆ ಲೇಬರ್ ಕಾರ್ಡ್ ಬಂತು ಅಂದ್ರೆ ಎಲ್ಲರೂ ಕೂಡ ಕೈ ಹಾಕೋದಕ್ಕೆ ಪ್ರಾಮಾಣಿಕವಾಗಿ ಅದನ್ನು ಮಾಡು. ಅದು ಸಂಪೂರ್ಣವಾಗಿ ಅದರ ವ್ಯವಸ್ಥೆ ಏನಿದೆಯೋ ನಾನು ನನ್ನ ದಾಯಾಳಿಗೋಸ್ಕರ ಸ್ವಂತ ದುಡ್ಡ ನನ್ನ ದಾಯಾಳಿಗೂ ಕೂಡ ನನಗೆ ಹೇಳ್ತಾ ಇದು ಉಪಯೋಗಿಸ್ಕೋಬೇಕು ಈ ಕಾರ್ಯಕ್ರಮನ ಅಂತ ಕೂಡ ಹೇಳ್ತಾ, ಮತ್ತೆ ಜೊತೆಯಲ್ಲಿ ದಾಯಾಳಿಯನ್ನು ಕೂಡಿದ್ದೀನಿ. ಇವತ್ತು ಇಡೀ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಉಪವಾಸ ಮಲಗಬಾರ್ದು, ಪ್ರತಿಯೊಬ್ಬರು ಊಟ ಮಾಡಬೇಕು, 2 ಹೊತ್ತಲ್ಲಿ ಊಟ ಮಲಗಬೇಕು ಅನ್ನೋದಕ್ಕೆಲ್ಲ ಒಂದು ಉತ್ತಮ ಸರ್ಕಾರ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರದಲ್ಲಿ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯವರು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರತಕ್ಕಂಥದ್ದು. ನಾನು ಒಂದು ಉದಾಹರಣೆ ಕಾಯಲಿ ಕೂತಿರತ್ತ, ದಯವಿಟ್ಟು ಕೂತಿದ್ದೀರಿ, ಒಂದೇ ವರ್ಷದಲ್ಲಿ ನೀವು ಇದ್ದೀರಪ್ಪ, ಗಂಡ್ಮಕ್ಳು ನಮ್ಮ ಊರಲ್ಲ ನಿಂತಿದ್ದೀರಿ, ಕನ್ಸರ್ಮನ ಕೂಡ ಇದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ತಾಯಿ ನಿಮಗೆ ಎಷ್ಟು ಜನ ನೀವು ಬಸ್ಸಲ್ಲಿ ಹೋಗಿದ್ದೀರಾ ಕೈ ಹತ್ರ ಮಾಡೋಣ ದಯವಿಟ್ಟು. ಎಷ್ಟು ಜನ ಫ್ರೀಯಾಗಿ ಬಸ್ಸಲ್ಲಿ ಹೋಗಿದ್ದೀರಾ ಕೈ ಹತ್ರ ದಯವಿಟ್ಟು. ಯಾವ ಹಿಂದೆ ಹಾಕ್ಬಾರ್ದು, ಪ್ರಾಮಾಣಿಕವಾಗಿ ಹೋಗಿದ್ರು. ಎಲ್ಲರೂ ಕೂಡ ಇಷ್ಟು ಜನ ಇವತ್ತು ನಮ್ಮ ಸರ್ಕಾರ ಕೊಟ್ಟಿರೋದ್ರೆ ಇವತ್ತು ಹೆಣ್ಮಕ್ಳು ಉಚಿತವಾಗಿ ಬಸ್ಸಲ್ಲಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ತಾಯಿ 2,000 ರೂಪಾಯಿ, 2,000 ರೂಪಾಯಿ ಎಷ್ಟು ಜನ ಹೆಣ್ಮಕ್ಳು ದುಡ್ಡು ಬರ್ತಾ ಇದ್ದೀವಿ ಕೈ ಹತ್ರ ದಯವಿಟ್ಟು ನೋಡೋಣ. ಹಿಂದೆ ಇರೋ ದಯವಿಟ್ಟು ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು. ಪ್ರತಿಯೊಂದು ಹೆಣ್ಮಕ್ಳು ಕೂತಿರುವಂತ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಇವತ್ತು ತೆಗೆಯುತ್ತಾರೆ.